Welcome to Digital Learning. I'm Manjula ML, Assistant Professor of Commerce, GFGC, Kuveಂಪು ನಗರ, Mysore. In this session, we discussed about the hazard, in that moral and physical hazard. First, we know about hazard. Hazard is any source of potential damage, harm, or adverse health effect on something or someone. Basically, a hazard is a potential for harm or an adverse effect. ಸೊ ನಾವು ಇಲ್ಲಿ ಒಂದು ಇನ್ಶೂರೆನ್ಸನ್ನು ತಗೊಂಡಾಗ ಮಾಡಿಸಿದಾಗ ಆಗುವಂಥ ಒಂದು ತೊಂದರೆಗಳೇನಿದೆ, ಸೊ ಅವುಗಳ ಅದು ಫಿಸಿಕಲಿ ಆಗ್ಬೋದು ಅಥವಾ ಮೊರಲ್ ಆಗಿರ್ಬೋದು. ಸೊ ಅಡ್ವರ್ಸ್ ಪ್ರಾಬ್ಲಮ್ ಏನಿದೆ ಅದನ್ನು ಇಲ್ಲಿ ನಾವು ಡಿಸ್ಕಸ್ ಮಾಡ್ತೀವಿ. ಆ್ಯಂಡ್ ಫಾರ್ ಎಕ್ಸಾಂಪಲ್, ಟು ಮೀಟ್ ಆ್ಯಸ್ ಎ ಹೆಲ್ತ್ ಎಫೆಕ್ಟ್, ಆರ್ಗನೈಸೇಷನ್ ಆ್ಯಸ್ ಪ್ರಾಪರ್ಟಿ ಆರ್ ಎಕ್ವಿಪ್ಮೆಂಟ್ ಲಾಸಸ್, or to the environment, or it is the condition, a situation that increases the chance of losses in an insurance risk. ಸೊ ನಾವು ಇನ್ಶೂರೆನ್ಸಲ್ಲಿ ರಿಸ್ಕಲ್ಲಿ ನೋಡಿದಾಗ ಸಿಚುವೇಶನ್ ಬೇಸಲ್ಲಿ ಲಾಸ್ ಆಗ್ಬೋದು, ಹೆಲ್ತ್ ವೈಸಲ್ಲಿ ಲಾಸ್ ಆಗ್ಬೋದು, ಪ್ರಾಪರ್ಟಿ ಆ್ಯಂಡ್ ಎಕ್ವಿಪ್ಮೆಂಟ್ ಲಾಸ್ಗಳಾಗಿರ್ಬೋದು. ಸೊ ಇದ್ರ ಮೇಲೆ ನಾವು ಯಾವ್ಯಾವ ರೀತಿಯಲ್ಲಿ ಲಾಸನ್ನು ನೋಡ್ತೀವಿ ಅನ್ನೋದನ್ನು ಇಲ್ಲಿ ಸ್ಟಡಿ ಮಾಡ್ತೀವಿ. So there are two elements of hazard that an insurer needs to carefully consider. That is physical hazard and the moral hazard. So both contribute to the chance of losses. ಎರಡೂ ಸಹ ಇಲ್ಲಿ ನಮಗೆ ಲಾಸನ್ನು, ಅಪಾಯವನ್ನು ತಂದೊಡ್ಡುತ್ತೆ ಅಂತ ನಾವಿಲ್ಲಿ ಹೇಳ್ಬೋದು. ಸೊ ಅದರಲ್ಲಿ ಫಸ್ಟ್ ಒನ್ ನಾವು ನೋಡೋದಾದರೆ ಮೊರಲ್ ಹಜಾರ್ಡ್. ಸೊ ನೈತಿಕ ಅಪಾಯ ಅಂತ ನಾವು ಹೇಳ್ತೀವಿ. So moral hazard is a situation in which one party gets involved in a risk event knowing that it is protected against the risk and the other party will incur the cost. So this economic concept is known as moral hazard. So ಇಲ್ಲಿ moral hazard ಅಂತ ಬಂದಾಗ ನಾವಿಲ್ಲಿ ಮೊರಲ್ ಹಜಾರ್ಡಲ್ಲಿ ಏನಾಗುತ್ತೆ, ನೈತಿಕ ಅಪಾಯದಲ್ಲಿ ಗೊತ್ತಿದ್ದು, ಈಗ ಫಾರ್ ಎಕ್ಸಾಂಪಲ್ ಒಂದು ಕಂಪನಿಯಲ್ಲಿ ಲಾಭ ಗಳಿಸೋ ಉದ್ದೇಶದಿಂದನೇ ನಾವು ತುಂಬ ಪಾಲಿಸಿಗಳನ್ನು ಮಾಡಿಕೊಂಡಾಗ ಆಗುವಂಥ ಪ್ರೀಮಿಯಂ ಅಮೌಂಟಿಂದ ಆಗುವಂಥ ಇದರಿಂದ ಇನ್ಶೂರೆನ್ಸ್ ಕಂಪನಿಗೆ ನಷ್ಟ ಆಗುವಂಥ ಚಾನ್ಸಸ್ ಇರುತ್ತೆ. ಅಥವಾ ಇನ್ಶೂರೆನ್ಸ್ ಹೆಲ್ತ್ ಕಂಪನಿಯಲ್ಲಿ ಎಂಪ್ಲಾಯೀಸ್ ಹೆಲ್ತ್ ರಿಲೇಟೆಡ್ ಸುಳ್ಳು ಮಾಹಿತಿಗಳನ್ನು ನೀಡಿ ಇನ್ಶೂರೆನ್ಸನ್ನು ಪಡ್ಕೊಳ್ಳೋದು, ಇದೆಲ್ಲ ಇದ್ದಾಗ ಅಪಾಯಗಳು ಇಲ್ಲಿ ಜಾಸ್ತಿ ಆಗುತ್ತೆ. ಅದೇ ಥರ ನಾವು ಫಿಸಿಕಲ್ ಹಜಾರ್ಡ್ ಅಂತ ಬಂದರೆ, ಫಿಸಿಕಲ್ ಹಜಾರ್ಡ್ಸ್ ಆರ್ ಫಿಸಿಕಲ್ ಕಂಡೀಷನ್ ದಟ್ ಇನ್ಕ್ರೀಸ್ ದ ಪಾಸಿಬಿಲಿಟಿ ಆಫ್ ಎ ಲಾಸಸ್. ದೇ ಇಂಡಿಕೇಟ್ ದ ಡೇಂಜರಸ್ ಆಫ್ ದ ಸಬ್ಜೆಕ್ಟ್ ಆಫ್ ಇನ್ಶೂರೆನ್ಸ್ ವಿಚ್ ಕ್ಯಾನ್ ಬಿ ಐಡೆಂಟಿಫೈ ಬೈ ಇನ್ಸ್ಪೆಕ್ಷನ್ ಆಫ್ ದ ರಿಸ್ಕ್. ಇಲ್ಲಿ ಫಿಸಿಕಲ್ ಹಜಾರ್ಡ್ ಮತ್ತು ಮೊರಲ್ ಹಜಾರ್ಡ್ ಅಂದರೆ, ಮೊರಲ್ ಹಜಾರ್ಡಲ್ಲಿ ನಮಗೆ ಅದು ಅಪಾಯಗಳು ನಮಗೆ ಕಾಣಿಸಲ್ಲ, ಬಟ್ ಅಪಾಯ ಆಗಿರುತ್ತೆ. ಬಟ್ ಫಿಸಿಕಲ್ ಹಜಾರ್ಡಲ್ಲಿ ನಮಗೆ ಭೌತಿಕ ಅಪಾಯಗಳು ಅಂತ ಹೇಳಿದಾಗ ನಮಗೆ ಅದು ಇನ್ಸ್ಪೆಕ್ಷನ್ ಮಾಡಿದಾಗ ಏನು ಅಪಾಯಗಳಾಗಿದೆ ಅನ್ನೋದನ್ನ ನಾವು ನೇರವಾಗಿ ಇಲ್ಲಿ ನೋಡ್ಬೋದು. ಸೊ ಫೀಚರ್ಸ್ ಆಫ್ ದಿಸ್ ಹಜಾರ್ಡ್ಸ್ ಅಂತ ಬಂದರೆ, ಸೊ ಮೊರಲ್ ಹಜಾರ್ಡ್ಸ್ ಆರ್ ಕನ್ಸರ್ನ್ಡ್ ವಿತ್ ದ ಆ್ಯಟಿಟ್ಯೂಡ್ ಆ್ಯಂಡ್ ಕಂಡಕ್ಟ್ ಆಫ್ ಪೀಪಲ್. ಸೊ ಇದು ಒಬ್ಬ ವ್ಯಕ್ತಿಯ ನಡವಳಿಕೆ, ಅವನ ಲಕ್ಷಣಗಳ ಬೇಸ್ ಮೇಲೆ ನಮಗೆ ಮೊರಲ್ ಹಜಾರ್ಡ್, ನೈತಿಕ ಅಪಾಯಗಳು ಬಂದೊದಗ್ಬೋದು. ಸೊ ದೇ ಇಂಡಿಕೇಟ್ ದೋಸ್ ಡೇಂಜರ್ಸ್ ವಿಚ್ ರಿಲೇಟೆಡ್ ಟು ಕ್ಯಾರೆಕ್ಟರ್, ಇಂಟಿಗ್ರಿಟಿ ಆ್ಯಂಡ್ ಮೆಂಟಲ್ ಆ್ಯಟಿಟ್ಯೂಡ್ ಆಫ್ ದ ಇನ್ಶೂರ್ಡ್. ಅವನ ಮಾನಸಿಕ ನಡವಳಿಕೆ, ಲಕ್ಷಣಗಳು, ಅವನ ಕ್ಯಾರೆಕ್ಟರ್, ಇದ್ರ ಬೇಸ್ ಮೇಲೆ ನಮಗೆ ಇಲ್ಲಿ ಮೊರಲ್ ಹಜಾರ್ಡು ಸಂಭವಿಸ್ಬೋದು, ನೈತಿಕ ಅಪಾಯಗಳು. ಸೊ ದೇ ಆರ್ ಲಾಸಸ್ ದ ರಿಸಲ್ಟ್ ಫಾರ್ ಡಿಸಾನೆಸ್ಟ್ ಆ್ಯಂಡ್ ಇಂಡಿಫರೆನ್ಸಸ್. ಸೊ ಅಪ್ರಾಮಾಣಿಕತೆ, ಅದರಿಂದ ಆಗುವಂಥ ಅಪಾಯಗಳು ಅಂತ ನಾವಿಲ್ಲಿ ಹೇಳ್ಬೋದು. ಇನ್ಶೂರೆನ್ಸ್ ಕಂಪನಿ ಸಫರ್ ಲಾಸಸ್ ಬಿಕಾಸ್ ಆಫ್ ಫ್ರಾಡುಲೆಂಟ್ ಆ್ಯಂಡ್ ಇನ್ಫ್ಲೇಟೆಡ್ ಕ್ಲೈಮ್ಸ್. ಕೆಲವೊಂದು ಸಲ ಇವ್ರು ಮಾಡುವಂಥ ಒಂದು ಕೆಟ್ಟ ಮನಸ್ಸಿನ ಪರಿಣಾಮದಿಂದ ಅವ್ರು ಮಾಡುವಂಥ ಇನ್ಶೂರೆನ್ಸ್ ಕಂಪನಿಗೆ ತುಂಬ ಅಪಾಯ, ನಷ್ಟ ಆಗುವಂಥ ಸಾಧ್ಯತೆಗಳಿರುತ್ತೆ. ಯಾಕೆಂದರೆ ಮೋಸ ಮಾಡಿ ಇನ್ಶೂರೆನ್ಸ್ ಮಾಡಿಸಿರುವಂಥದ್ದು. ಈಗ ಫಾರ್ ಎಕ್ಸಾಂಪಲ್ ಒಂದು ಆಸ್ತಿನೇ ಇರೋಲ್ಲ, ಆಸ್ತಿ ಬೇಸ್ ಮೇಲೆ ಅದಕ್ಕೆ ಒಂದು ಇನ್ಶೂರೆನ್ಸ್ ಮಾಡ್ಕೊಳ್ಳುವಂಥದ್ದು. ಸೊ ಈ ಥರ ಮಾಡಿದಾಗ ಇನ್ಶೂರೆನ್ಸ್ ಕಂಪನಿಗೆ ಅಪಾಯ ಆಗುವಂಥ ಲಕ್ಷಣ ಜಾಸ್ತಿ ಇರುತ್ತೆ. ಸೊ ದೀಸ್ ಆರ್ ನಾಟ್ ವಿಸಿಬಲ್ ಆ್ಯಂಡ್ ಕೆನಾಟ್ ಬಿ ಐಡೆಂಟಿಫೈಡ್ ಬೈ ಮಿಯರ್ ಇನ್ಸ್ಪೆಕ್ಷನ್ ಆಫ್ ದ ರಿಸ್ಕ್ ಆರ್ ಸಬ್ಜೆಕ್ಟ್ ಆಫ್ ಇನ್ಶೂರೆನ್ಸ್. ಸೊ ಈ ಮೊರಲ್ ಹಜಾರ್ಡ್ ಏನಿದೆ, ಸೊ ನಮಗೆ ಕಣ್ಣಿಗೆ ಕಾಣಿಸಲ್ಲ, ಬಟ್ ಈವನ್ ಅದು ನಾವು ಇನ್ಸ್ಪೆಕ್ಷನ್ ಮಾಡಿದಾಗಲೂ ಸಹ ನಾವು ಐಡೆಂಟಿಫೈ ಮಾಡೋಕ್ಕೆ ಆಗಲ್ಲ. ಇನ್ ಎವ್ರಿ ರಿಸ್ಕ್ ಆ್ಯನ್ ಎಲಿಮೆಂಟ್ ಆಫ್ ಮೊರಲ್ ಹಜಾರ್ಡ್ ಮೇ ಬಿ ಟು ಸಮ್ ಡಿಗ್ರಿ ಆಲ್ವೇಸ್ ಪ್ರೆಸೆಂಟ್. ನೀವು ಯಾವುದೇ ಥರದ ಇನ್ಶೂರೆನ್ಸ್ ತಗೊಳ್ಳಿ, ಈ ಥರ ಇನ್ಶೂರೆನ್ಸ್ ಅಪಾಯಗಳು ಸಾಮಾನ್ಯವಾಗಿ ಇದ್ದೇ ಇರುತ್ತೆ.
ಸೊ ಡಿಸ್ಟಿಂಗ್ವಿಷನ್ ಬಿಟ್ವೀನ್ ಫಿಸಿಕಲ್ ಆ್ಯಂಡ್ ಮೊರಲ್ ಹಜಾರ್ಡ್ ಅಂತ ನೋಡೋದಾದರೆ, ಸೊ ಫಿಸಿಕಲ್ ಹಜಾರ್ಡ್ ರಿಲೇಟೆಡ್ ಟು ದ ಸಬ್ಜೆಕ್ಟ್ ಮ್ಯಾಟರ್ ಆಫ್ ಇನ್ಶೂರೆನ್ಸ್, ನಮಗೆ ಅದು ಈಸಿಯಾಗಿ ಯಾವುದರಲ್ಲಿ ಅಪಾಯ ಸಂಭವಿಸಿದೆ ಅಂತ ನಾವು ಈಸಿಯಾಗಿ ಗುರುತಿಸ್ಬೋದು. ಮೊರಲ್ ಹಜಾರ್ಡ್ ರಿಲೇಟೆಡ್ ಟು ದ ಕ್ಯಾರೆಕ್ಟರ್, ಇಂಟಿಗ್ರಿಟಿ ಆ್ಯಂಡ್ ಮೆಂಟಲ್ ಆ್ಯಟಿಟ್ಯೂಡ್ ಆಫ್ ದ ಇನ್ಶೂರ್ಡ್. ನಾವೊಂದು ಇಲ್ಲಿ ಫಿಸಿಕಲ್ ಹಜಾರ್ಡಲ್ಲಿ ಒಂದು ಥಿಂಗ್ಸ್ ಮೇಲೆ ನಾವು ಇದನ್ನು ಫಿಸಿಕಲ್ ಭೌತಿಕವಾಗಿ ನಾವು ಅದು ಕಂಡುಹಿಡಿಬೋದು. ಬಟ್ ಇದು ಒಬ್ಬ ವ್ಯಕ್ತಿಯ ಮತ್ತು ಅವನ ಕ್ಯಾರೆಕ್ಟ್ರು ಮತ್ತು ಅವನ ಮಾನಸಿಕ ರೀತಿಯ ಬೇಸ್ ಮೇಲೆ ಅದು ನಿರ್ಧಾರ ಆಗುತ್ತೆ. ಫಿಸಿಕಲ್ ಹಜಾರ್ಡ್ ಕ್ಯಾನ್ ಬಿ ಸೀನ್ ಆ್ಯಂಡ್ ಅಸೆಸ್ಡ್ ಆ್ಯಂಡ್ ರೇಟೆಡ್ ಅಕಾರ್ಡಿಂಗ್ಲಿ. ಸೊ ನಾವು ಅದು ಫಿಸಿಕಲ್ ಹಜಾರ್ಡು ನೋಡ್ಬೋದು ಮತ್ತು ಎಷ್ಟು ಅಪಾಯ ಆಗಿದೆ ಅನ್ನೋದನ್ನ ನಾವು ಈಸಿಯಾಗಿ ಅಸೆಸ್ ಮಾಡ್ಬೋದು. ಬಟ್ ವೆರಾಸ್ ಇನ್ ಮೊರಲ್ ಹಜಾರ್ಡ್ ಇಸ್ ನಾಟ್ ವಿಸಿಬಲ್ ಆ್ಯಂಡ್ ಕೆನಾಟ್ ಬಿ ಅಸೆಸ್ಡ್. ಅದನ್ನು ನೋಡೋಕ್ಕಾಗಲ್ಲ ಮತ್ತು ಅಸೆಸ್ಸು ಸಹ ಮಾಡೋಕ್ಕಾಗಲ್ಲ. ಆ್ಯಂಡ್ ಫಿಸಿಕಲ್ ಹಜಾರ್ಡ್ ಕ್ಯಾನ್ ಬಿ physical hazard can be dealt with by applying excesses, loading or cover exclusion or other condition, but moral hazard cannot be easily checked or controlled by such method. So these are dealt with by the cautious and selective underwriting at the outset. So next one is examples of physical hazards. So fire policy, nature and construction of the building, and whether materials used are of a combustible or non-combustible nature of the occupation of the premises, storage of hazardous materials, etc. So maintenance and upkeep of the premises, system of heating and lighting, electrical wiring checked on a regular basis and update ಮಾಡುವಂಥದ್ದು. ಅಂದರೆ ಬೆಂಕಿ ಅನಾಹುತಗಳಾದಾಗ ಕೆಲವೊಂದು ಸಿಚುವೇಶನ್ಗಳಲ್ಲಿ ಏನೋ ಒಂದು ಆಗುವಂಥ ಡ್ಯಾಮೇಜ್ಗಳನ್ನು ಇಲ್ಲಿ ನಾವು ನೋಡುವಂಥದ್ದು. ಆ್ಯಂಡ್ ಬರ್ಗ್ಲರಿ ಪಾಲಿಸೀಸ್, ದರೋಡೆ ಕಳ್ತನಗಳಾದಾಗ ಆಗುವಂಥ ಫಿಸಿಕಲ್ ಹಜಾರ್ಡ್ನೆಸ್ಸು. ಲಯಬಿಲಿಟಿ ಪಾಲಿಸೀಸ್, ಕನ್ಸ್ಟ್ರಕ್ಷನ್ ಫೀಲ್ಡಲ್ಲಿ ಮತ್ತು ಆಕ್ಯುಪೇಷನಲ್ಲಿ, ಹಿಸ್ಟ್ರಿ ಹೆಲ್ತ್ ಆ್ಯಂಡ್ ಸೇಫ್ಟಿ ಅವೇರ್ನೆಸ್ಸಲ್ಲಿ ಆಗುವಂಥ ಅಪಾಯಗಳನ್ನು ನಾವು ಇಲ್ಲಿ ನೋಡ್ತೀವಿ ಫಿಸಿಕಲ್ ಹಜಾರ್ಡಲ್ಲಿ. ಅದೇ ಥರ ಎಕ್ಸಾಂಪಲ್ ಆಫ್ ಮೊರಲ್ ಹಜಾರ್ಡ್ ಅಂತ ಬಂದರೆ, ಎಂಪ್ಲಾಯರ್ ಇಂಡಿಫರೆನ್ಸಸ್ ಆಫ್ ಹೆಲ್ತ್ ಆ್ಯಂಡ್ ಸೇಫ್ಟಿ ರೆಗ್ಯುಲೇಷನ್ಸ್ ಇನ್ಕ್ರೀಸಸ್ ದ ಚಾನ್ಸಸ್ ಆಫ್ ಕ್ಲೈಮ್ ಆ್ಯಂಡ್ ಈಸ್ ಎನ್ ಎಕ್ಸಾಂಪಲ್ ಆಫ್ ಪೂರ್ ಮೊರಲ್ ಹಜಾರ್ಡ್. ಸೊ ಸುಳ್ಳು ಹೆಲ್ತ್ ಇಶ್ಯೂಗಳನ್ನು ಕೊಟ್ಟು ಅಡ್ಮಿಟ್ ಆದೆ ಅಂತ ಹೇಳಿ ಇನ್ಶೂರೆನ್ಸ್ ಕಂಪನಿಗೆ ಲಾಸ್ ಮಾಡುವಂಥದ್ದು ಇವು ಎಕ್ಸಾಂಪಲ್. ಆ್ಯಂಡ್ ಎ ಮೊರಲ್ ಹಜಾರ್ಡ್ ಎಕ್ಸಿಸ್ಟ್ ವೆನ್ ಎ ಪರ್ಸನ್ ವಾಂಟ್ಸ್ ಟು ಟೇಕ್ ಔಟ್ ಎ ಪಾಲಿಸಿ ವಿತ್ ದ ಇಂಟೆಂಟ್ ಟು ಮೇಕ್ ಎ ಪ್ರಾಫಿಟ್. ಅಂದರೆ ಲಾಭ ಮಾಡೋ ಉದ್ದೇಶದಿಂದನೇ ಪಾಲಿಸಿಗಳನ್ನು ಮಾಡುವಂಥದ್ದು, ಮೋಸ ಮಾಡುವಂಥದ್ದು. ಆ್ಯಂಡ್ ಶೆಬ್ ಎ ಮೇಂಟೆನೆನ್ಸ್ ಆಫ್ ಎ ಪ್ರಾಪರ್ಟಿ ಆ್ಯಂಡ್ ಬ್ಯಾಡ್ ಅಡ್ಮಿನಿಸ್ಟ್ರೇಷನ್ ಈಸ್ ಆ್ಯನ್ ಎಕ್ಸಾಂಪಲ್ ಆಫ್ ಪೂರ್ ಮೊರಲ್ ಹಜಾರ್ಡ್. ಸೊ ಮೇಂಟೆನೆನ್ಸ್ ಇಲ್ಲದೆ ಇರುವಂಥದ್ದು ಪ್ರಾಪರ್ಟಿದು ಮತ್ತು ಅಡ್ಮಿನಿಸ್ಟ್ರೇಷನ್ ಸರಿಯಾಗಿ ಮಾಡದೇ ಇರುವಂಥದ್ದು. ಆ್ಯಂಡ್ ದಿಸ್ ಕ್ಯಾನ್ ಆಲ್ಸೋ ಬಿ ಕನ್ಸಿಡರ್ಡ್ ಆ್ಯಸ್ ಎ ಫಿಸಿಕಲ್ ಹಜಾರ್ಡ್ ಆ್ಯಸ್ ಎ ಅನ್ಟೈಡಿ ಪ್ರಿಮಿಸಸ್ is a sign of bad maintenance and can lead to claims. Excessive over insurance is another proof poor moral hazards. ಸೊ ತುಂಬ ಪಾಲಿಸಿಗಳನ್ನು ಮಾಡ್ಕೊಳ್ಳೋವಂಥದ್ದು, ಆವಾಗ ಪ್ರೀಮಿಯಂ ಕಟ್ಟೋಕ್ಕಾಗದೆ ಇನ್ಶೂರೆನ್ಸ್ ಕಂಪನಿಗೆ ಮೋಸ ಮಾಡುವಂಥದ್ದು. ಸೊ ಈ ಎಲ್ಲ ರೀತಿಯ ಎಕ್ಸಾಂಪಲ್ಗಳು ನಮಗೆ ಮೊರಲ್ ಹಜಾರ್ಡಲ್ಲಿ ಕಂಡುಬರುತ್ತೆ. ಸೊ ದಿಸ್ ಈಸ್ ವಾಟ್ ಫಿಸಿಕಲ್ ಹಜಾರ್ಡ್ ಆ್ಯಂಡ್ ಮೊರಲ್ ಹಜಾರ್ಡ್. ಥ್ಯಾಂಕ್ ಯು.